ನಿನ್ನ ಆಸೆ ಪ್ರಕಾರ ನಾನು ಇವತ್ತು ಪೊಲೀಸ್ ಆಗಿ ಪೋಸ್ಟಿಂಗ್ ಲೆಟರ್ ಕೂಡ ಬಂದಿದೆ. ಸದ್ಯದಲ್ಲಿ ಡ್ಯೂಟಿ ಕೂಡ ಜಾಯ್ನ್ ಆಗ್ತೀನಿ. ಅಳ್ಬೇಡಪ್ಪ, ನಿಮ್ ತಂಗಿ ಇಲ್ಲೇ ಇದ್ದು ನೀನ್ ಏಳಿಗೆನ ನೋಡ್ತಿದ್ದಾಳೆ. ನೀನು ಇಲ್ಲಿ ಖುಷಿಯಾಗಿದ್ರೆ ಮಾತ್ರ ದೀಪು ಅಲ್ಲಿ ಖುಷಿಯಾಗಿರ್ತಾಳೆ. ಒಂದ್ಸಲ ಇವತ್ತು ನನ್ನ ಮಗ ಸಾಧನೆ ಮಾಡಿದಕ್ಕೋಸ್ಕರ ಏನಾದರೂ ಸ್ಪೆಷಲ್ ಆಗಿ ಅಡುಗೆ ಮಾಡಮ್ಮ. ಅಯ್ಯೋ, ದೀಪ ಫೋನ್ ಮಾಡ್ತಾ ಇದ್ದಾಳೆ. ದಿಶಾ ಫೋನ್ ಮಾಡ್ತಿದ್ದಾಳೆ. ಅಣ್ಣನ್ಗೆ ಪೋಸ್ಟಿಂಗ್ ಆರ್ಡರ್ ಬಂತು ಅಂತ ಕೇಳ್ಪಟ್ಟೆ. ತುಂಬಾ ಖುಷಿ ಆಯ್ತು. ಅದಕ್ಕೆ ಅವ್ರಿಗೆ ವಿಶ್ ಮಾಡೋಣ ಅಂತ ಕಾಲ್ ಮಾಡಿ. ತಗೊಳ, ವಿಶ್ ಮಾಡ್ತಾಳಂತೆ. ನೀವು ವಿಶ್ ಮಾಡಿದಾರಲ್ಲ ಅಷ್ಟೇ ಸಾಕು. ಯಾರ್ಯಾರು ವಿಶ್ ಮಾಡೋದೇನು ಬೇಕಾಗಿದೆ. ನರಸಿಂಹ, ದಿಶಾ, ದೀಪದ ಮೇಲೆ ಪ್ರೀತಿಯಿಂದ ಹಾಗಂದ ನೀನೇನು ಬೇಜಾರು ಮಾಡ್ಕೋಬೇಡಮ್ಮ. ಅರ್ಥ ಆಗತ್ತೆ, ಪರವಾಗಿಲ್ಲ. ಒಟ್ಟಿನಲ್ಲಿ ಅಣ್ಣ ಚೆನ್ನಾಗಿದ್ರೆ ಸಾಕು. ಅಲ್ಲ, ಈ ದಿಶಾ ಯಾಕೆ ನಮ್ಮ ಮೇಲೆ ಇಷ್ಟೊಂದು ಪ್ರೀತಿ ಕಾಳಜಿ ತೋರಿಸೋದು? ಅಂದ್ರೆ ಅವಳು ನಮ್ಮನ್ನ ಅಪ್ಪ ಅಮ್ಮ ಅಂತ ತಿಳ್ಕೊಂಡಿದ್ದಾಳೆ. ಹಾಗಿದ್ರೆ ನಿಮ್ಮನ್ನೇ ಅಪ್ಪ ಅಮ್ಮ ಅಂತ ಕರೆಸ್ಕೊಳ್ಬೇಕಿತ್ತು. ಫಾರಿನಿಂದ ಅವ್ರ ಅಪ್ಪ ಅಮ್ಮನ ಯಾಕೆ ಕರೆಸ್ಕೊಂಡಿದ್ದಾಳೆ? ನಿಮ್ಮೇಲೆ ಇಷ್ಟೊಂದು ಪ್ರೀತಿ ಇದ್ದಿದ್ರೆ ನಿಮ್ಮನ್ನೇ ಕರೆಸ್ಕೊತಿದ್ಲಪ್ಪ. ಆಯ್ತು ಬಿಡೆ, ಇನ್ನೊಂದ್ಸಲ ನಾವೇ ಹೋಗ್ತೀವಿ ಆಯ್ತಾ? ಆದ್ರೂ ಅಣ್ಣ, ಆ ದಿಶಾನ ಅಪ್ಪ ಅಮ್ಮನ್ನ ನೋಡಿದ್ರೆ ನಂಗಂತೂ ಮೈಯೆಲ್ಲ ಉರಿದೋಗ್ಬಿಡ್ತು. ಯಾಕೆ? ಅದೇನ್ ಸ್ಟೈಲು, ಅದೇನ್ ಮಾತು, ಎಲ್ಲ ಒಂಥರ ಅತಿಯಾಗಿತ್ತು ಕಣಣ್ಣ. Is it? What is this ಬಸ್ಸು? ಏನಣ್ಣ ನೀನು ದಿಶಾನ್ ಅಪ್ಪನ್ ತರ ಇಂಗ್ಲಿಷ್ ಅಲ್ಲಿ ಟಸ್ಪಸ್ ಅಲ್ಲ ಅಂತಿದ್ಯಾ? Because we are the real parents of Dishu, you know.